ಗಾಡಿ ಅಂತೂ ಕ್ಲಚ್ ಪ್ರಾಬ್ಲಮ್ ಆಗಿದೆ. ಹಂಗಾಗಿ ಶೋರೂಮ್ ಬಂದಿದ್ದೀವಿ, ಇವರೆಲ್ಲ ಇನ್ನೂ ಬಂದಿಲ್ಲ ನೋಡಿ. ಶೋರೂಮಲ್ಲಿ ತಂದು ಗಾಡಿ ಹಾಕ್ಕೊಂಡಿದ್ದೀವಿ. ನೈಟೇ ಪ್ರಾಬ್ಲಮ್ ಆಯಿತು, ಹಂಗಾಗಿ ನೈಟೇ ಬರೋಕ್ಕಾಗಿಲ್ಲ, ಮಳೆ ಬರ್ತಿತ್ತು. ಗೇರ್ ಬೇರೆ ಗಾಡಿಗೆ ಬೀಳ್ತದಿಲ್ಲ. ಬೆಳಗ್ಗೆ ಬಂದು ಹಾಕಿದ್ದೀವಿ, ನೋಡಬೇಕು ಮೆಕ್ಯಾನಿಕ್ ಬಂದಮೇಲೆ ಏನು ಹೇಳ್ತಾರೆ ಅಂತ ನೋಡೋಣ, ವೆಯ್ಟ್ ಮಾಡಿ. ಗಳನ್ನೆಲ್ಲ ಹಾಕಿಸಿ ಗಾಡಿ ಬಿಟ್ಟಿದ್ದೀವಿ. ಮೆಕ್ಯಾನಿಕ್ ಬಂದಿದ್ದಾರೆ. ಆ ಗಾಡಿದ ನೆನ್ನೆಂದು ಕ್ಲಿಯರ್ ಆಗಿಲ್ಲ, ಒಂದೇ ಕ್ಲಿಯರ್ ಮಾಡ್ಕೊಂಡ್ಬರ್ತೀನಿ ಅಂತ ಹೇಳಿದ. ಅಷ್ಟರಲ್ಲಿ ನಮ್ಮ ಹುಡುಗಂಗೂ ಫೋನ್ ಮಾಡಿದ್ದೆ, ಅವನು ಬಂದ. ಗಾಡಿ ನೈಟಲ್ಲಿ ಒಂದೇ ಟ್ರಿಪ್ ಹಾಕಿರೋದು. ಫಸ್ಟ್ನೇ ಟ್ರಿಪ್ ಅನ್ಲೋ ಮಾಡ್ಕೊಂಬರ್ಬೇಕಂದ್ರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಮೆಕ್ಯಾನಿಕ್ಗೆ ಪ್ರಾಬ್ಲಮ್ ಹೇಳಿದ್ವಿ. ಬಂದಿದ್ದ ಕ್ಲಚ್ ಎಲ್ಲ ಚೆಕ್ ಮಾಡ್ತಿದ್ದಾರೆ, ನೋಡಬೇಕು ಕ್ಲಚ್ ಬೆಟ್ ಚೆನ್ನಾಗೈತೆ ಅಂತ. ಕ್ಲಚ್ ಬೆಟ್ಟು ಚೆಕ್ ಮಾಡೋದು ಫೈನ್ ಆಗೈತೆ. ಹೆಚ್ಚು ಆಯಿಲ್ ಪೈಪಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತಂದರು. ಅದನ್ನು ಪೈಪೇ ಚೆಕ್ ಮಾಡ್ತಿದ್ದಾರೆ, ನೋಡ್ಬೇಕು ಅದೇನೋ ಪ್ರಾಬ್ಲಮ್ ಆಗಿದೆಯಾ ಅಂತ. ಹೆಚ್ಚು ಆಯಿಲ್ ಪೈಪೇ ಲೀಕೇಜ್ ಆಗಿದೆ ಅಂತೆ. ನೋಡಿದ್ದಾರೆ, ಫುಲ್ ಲೀಕ್ ಆಗಿದೆ ಕೆಳಗಡೆ. ನೋಡ್ತಿದ್ದಾರೆ ಏನಾಗ್ತಿದೆ ಅಂತ. ನೋಡಿ ಇಲ್ಲೆಲ್ಲ ಆಯಿಲ್ ಲೀಕ್ ಆಗಿದೆಯಲ್ಲ, ಅದನ್ನೇ ಬಿಚ್ಕೊಂತಿದ್ದಾರೆ. ಮೆಕ್ಯಾನಿಕ್ ಒಂದು ಸ್ವಲ್ಪ ಬೇಗ ಬಿಚ್ಕೊಳ್ಳೋಣ ಅಂತ ಹೇಳಿದ್ದೀನಿ. ಫಾಸ್ಟಾಗಿ ಮಾಡ್ತಿದ್ದಾರೆ ಅವರು. ಪೈಪೆಲ್ಲ ಬಿಚ್ಕೊಂಡಿದ್ದಾರೆ, ಆಚೆ ಕೆಳಿತಿದ್ದಾರೆ. ಅದೆಲ್ಲಿ ಏನು ಉಜ್ಜಿದೆ ಅಂತ ನೋಡಬೇಕು ಅದು. ಯಾಕಂದ್ರೆ ಪೈಪು ಆಯಿಲ್ ಲೀಕೇಜ್ ಆಗ್ತಿದೆ, ಇದೇ ಪೈಪಲ್ಲಂತೆ. ಇದೊಂದು ಪೈಪಿಂದ ನಮಗೆ ರಾತ್ರಿಯಿಂದ ಗಾಡಿ ನಿಲ್ಲಿಸಿದ್ದಾಯಿತು. ನೈಟೆಲ್ಲ ಒಂದೇ ಟ್ರಿಪ್ ಹಾಕ್ಬಿಟ್ಟು ಫುಲ್ ರೆಸ್ಟ್ ಮಾಡಿದ್ದೀವಿ. ಫೈನಲಿ ಪೈಪೆಲ್ಲ ಬಿಚ್ಕೊಂಡಿದ್ದಾರೆ ನೋಡಿ. ಇಷ್ಟೇ ತೂತು ಗಾಡಿ ಹೋಗ್ಬಿಟ್ಟು ಉಜ್ಜಿ ತೂತಾಗಿದೆ. ತೂತಾಗ ಕ್ಲಚ್ ಆಯಿಲೆಲ್ಲ ಲೀಕ್ ಆಗಿ ಕ್ಲಚ್ಚು ವರ್ಕ್ ಆಗ್ತದಿಲ್ಲ. ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ, ನೋಡಬೇಕು. ತರಿಸ್ಕೊಡ್ತೀನಿ ಬೇಗನೆ, ಒಂದು ಅರ್ಧ ಗಂಟೆಲಿ ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಶೋರೂಮ್ ಅವರು. ಬೇಗ ತರಿಸ್ಕೊಟ್ರೆ ನಮಗೂ ಅನುಕೂಲ. ಬೇಗ ಇಲ್ಲಿ ಪೈಪ್ ಏನೋ ತರಿಸ್ಕೊಟ್ರು, ಬೇಗನೆ ಅರ್ಧ ಗಂಟೆಲಿ ತರಿಸ್ಕೊಟ್ರು. ಪಾಪ ಶೋರೂಮ್ನವರು ಫಿಟ್ ಮಾಡ್ತಿದ್ದಾರೆ. ನಮ್ಮ ಹುಡುಗನೂ ಪಾಪ ಹೆಲ್ಪ್ ಮಾಡ್ತಿದ್ದಾನೆ ಅವ್ರಿಗೆ. ಪಕ್ಕನೇ ಪೈಪ್ ಬರೋದ್ರಿಂದ ಅದೆಲ್ಲ ಹೋಗ್ಬಿಟ್ಟು ಎಲ್ಲ ಉಜ್ಜಿದೆ, ನೋಡ್ಕೊಂಡಿಲ್ಲ. ಹಂಗಾಗಿ ಈ ಸಲ ಮೆಕ್ಯಾನಿಕ್ ಹೇಳ್ಬಿಟ್ಟು ಎಲ್ಲೂ ಟಚ್ ಆಗೋ ರೀತಿ ಕ್ಲೀನಾಗಿ ಸೆಂಟ್ರಲ್ಲಿ ಹಾಕ್ಸ್ತಾ ಇದ್ದೀನಿ, ಪೈಪ್ ಫಿಟ್ ಮಾಡಿಸ್ತಾ ಇದ್ದೀನಿ. ಏನೇ ಯಾವುದೂ ಈ ಥರ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗ್ಬಿಡುತ್ತಂದೆ ಹಿಂಸೆ ನಮಗೂ. ಯಾಕಂದ್ರೆ ಎಲ್ಲ ಹೊಡಿಯೋಕ್ಕಾಗಲ್ಲ. ಅದ್ರಲ್ಲಿ ಬೇರೆ DMG ಅಲ್ಟಿ ಹೋದ್ರೆ ಬೇರೆ ಕಾಟುಗಳು ನಮಗೆ. ಏನು ಮಾಡೋದು, ಏನು ಕತೆ ಒಂದು ಅರ್ಥ ಆಗಲ್ಲ. ಫೈನಲಿ ಪೈಪಲ್ಲಿ ಎಳ್ಕೊಂಡು ಫಿಟ್ ಮಾಡ್ತಿದ್ದಾರೆ. ಲಾಸ್ಟ್ ಫಿಟ್ಟಿಂಗು ಫ್ರಂಟೆಲ್ಲ ಫಿಟ್ ಮಾಡಿದ್ದಾರೆ. ಎಲ್ಲ ಆಯಿತು. ನಮ್ಮ ಓನರು ಬಿಲ್ ಹಾಕ್ಸಿದ್ರು, ನಾನು ಬಂದು ಈ ಕಡೆ. ಲಾಸ್ಟ್ ನಮ್ಮ ಬಿಲ್ ಹಾಕ್ಸ್ಕೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ ನಮ್ಮನವರು. ನಾನು ಹೊಳ್ತಾ ಇದ್ದೀನಿ ಲೋಡ್ಗೆ. ಈಗ ನನ್ನ ಕೆಲಸಕ್ಕೆ ರಾತ್ರಿಯಿಂದ ವೆಯ್ಟ್ ಮಾಡಿದಾಯಿತು. ಫೈನಲಿ